ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ನೌಕರಿ ಮಾಡುವ ಗಂಡನ ಹೆಸರಿನಲ್ಲಿರುವ ಕೃಷಿ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ, PDO ಮೇಲೆ ಕ್ರಮಕ್ಕೆ ಒತ್ತಾಯ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ. ಸರ್ಕಾರಿ ನೌಕರ ಮಹಾಬಲೇಶ್ವರನ ಕೃಷಿ ಜಮೀನಿನಲ್ಲಿ ಕಾನೂನುಬಾಹಿರವಾಗಿ ಕೃಷಿ ಹೊಂಡ ನಿರ್ಮಿಸಿ ಅಧಿಕಾರ ದುರುಪಯೋಗದ ಆರೋಪ. ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದ ತಾಲೂಕಾ ಘಟಕದ ಗುಂಡಪ್ಪ ಎರಡೋಣ ಹಾಗೂ ಕುಬೇರ ಕುಪ್ಪಿಗುಡ್ಡರವರು ಕ್ರಮಕ್ಕೆ ಒತ್ತಾಯಪಡಿಸಿದ್ದಾರೆ. PDO ಶೋಭಾರಾಣಿಯ ಗಂಡನಾದ ಮಹಾಬಲೇಶ್ವರ, ತಂದೆ ಸಿದ್ದಪ್ಪ ಸರ್ಜಾಪುರ್ ಇವರ ಹೆಸರಿನಲ್ಲಿರುವ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ. ಮಹಾಬಲೇಶ್ವರ ಸರಕಾರಿ ನೌಕರನಾಗಿದ್ದರೂ ಇಲ್ಲಿ ಫಲಾನುಭವಿ. ಸದರಿ ಕೃಷಿ ಹೊಂಡಕ್ಕೆ 43,470 ರುಗಳ ಪಾವತಿ. ಸರ್ಕಾರದ ಯೋಜನೆ ದುರ್ಬಳಕೆ ಕ್ರಮಕ್ಕೆ ಒತ್ತಾಯ. ಕ್ರಮ ಜರುಗಿಸದಿದ್ದರೆ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದಾ ಓಕೆ ನ್ಯೂಸ್ ವೀಕ್ಷಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇವತ್ತಿಲ್ಲ ನಾಳೆ ನಾವು ಒಂದು ಧರಣಿ ಹಮ್ಮಿಕೊಳ್ಬೇಕಂತ ಅನ್ಕೊಂಡಿವಿ. ಇವರು ಆ್ಯಕ್ಷನ್ ಮಾಡಲಿ, ಒಂದು ಇಲ್ಲಪ್ಪ ಅಂತಂದರೆ ನಾವೊಂದು ತಾಲೂಕು ಪಂಚಾಯತ್ ಮುಂದೆ ಒಂದು ಅನಿರ್ದಿಷ್ಟ ಧರಣಿ ಹಾಕೊಂಡು ಯಾರು ತಪ್ಪಿಸಂತ ಅಧಿಕಾರಿ ಇದ್ದಾರಲ್ಲ ಅವರು ಸರ್ಕಾರಕ್ಕೆ ಹಣ ವಾಪಸ್ ಕಟ್ಟಬೇಕು, ಜೊತೆಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಮ್ಮದು ಉದ್ದೇಶ. ಅದು ಸರ್ಕಾರದಿಂದ ಅದು ಯಾವುದೇ ಅಧಿಕಾರಿಗಳಾಗಲಿ ಅದನ್ನು ಸರ್ಕಾರದ ಹಣ ದುರುಪಯೋಗ ಮಾಡ್ಕೋಬಾರ್ದು. ಅದಲ್ಲದೆ ಇವರು ಪಂಚಾಯತಿಯವರು, ಇವರು ತಾಲೂಕು ಪಂಚಾಯತಿಯಲ್ಲಿ ಇಒಗಳು ಕೂಡ ಇದಕ್ಕೆ ಸಪೋರ್ಟ್ ಅದಾರ ಅಂತ ನಾವು ಅನ್ಕೊಂತೀವಿ. ಯಾಕಂದರೆ ಇವರಿಗೆ 15 ದಿನ ಅವಕಾಶ ಇರ್ತದೆ. ನಾವು ಒಂದು ಪತ್ರ ಕೊಟ್ಟ ಮೇಲೆ ಇವರು 6 ತಿಂಗಳ ತನಕ ಮುಂದುವರ್ಸಕತ್ತಾರಪ್ಪ ಅಂತಂದರೆ ಇದಕ್ಕೆ ನಿಜವಾಗ್ಲೂ ತಾಲೂಕು ಪಂಚಾಯತಿಯಿಂದನೂ ಕೂಡ ಕೆಲವೊಬ್ಬರು ಶಾಮೀಲ್ ಅದಾರ ಅಂತ ನಾವು ಭಾವಿಸ್ತೀವಿ. ಆ ಕಾರಣಕ್ಕೆ ಅದು ಯಾರೇ ಇರಲಿ, ಆ PDO ಇರಲಿ, ಇಒ ಇರಲಿ, ಜೈ ಇರಲಿ, ತಪ್ಪು ಮಾಡಿದಂಥ ಅಧಿಕಾರಿಗಳಿಗೆ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕು ಮತ್ತು ತಪ್ಪು ಮಾಡಿದಂಥ ಅಧಿಕಾರಿಗಳನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿಲ್ಲ ಅಂತಂದರೆ ನಾವು ಇನ್ನೊಂದು ವಾರದೊಳಗೆ ನಾವು ಅನಿರ್ದಿಷ್ಟ ಧರಣಿ ಹಾಕ್ಯಂತೀವಿ ನಮ್ಮ ಸಂಘಟನೆಯಿಂದ. ಅದು ಮುಂದೆ ಏನಾಗ್ತದೆ ವಿಚಾರ ಮಾಡ್ತಾನೆ ಸರ್.